ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದ್ಮೇಲೆ ಶೇಂಗಾ ಹೋಳಿಗೆ ಬೇಕೇ ಬೇಕ್ರಿ. ಶೇಂಗಾ ಹೋಳಿಗೆ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ರೀ. ಶೇಂಗಾ ಹೋಳಿಗೆ ಬಹಳ ಸರಳ ಪದ್ಧತಿನ ಹೆಂಗ್ ಮಾಡ್ಬೇಕು ಇದು ನಮ್ಮ ಅತ್ತಿ ಇವತ್ತು ಹೇಳ್ಕೊಡ್ತಾರೆ. ಹಾಗಿದ್ರ ಬರ್ರಿ ನೋಡಮ್ಮ. ಅದೆಲ್ಲ ಶೇಂಗಾ ಹುರ್ಕೊಳ್ಳೋಣ. ಈಗ ಕಡೆದಾಗ ಶೇಂಗಾ ಹಾಕಿವು. ಇದಕ್ಕೆ ಒಂದಿಷ್ಟು ನೀರು ಗೊಜ್ಜಿ ಇದಕ್ಕೆಲ್ಲ ಹಚ್ಕೋಬೇಕು. ಇದ್ರ ಮೇಲೆ ನೀರು ಗೊಜ್ಜಬೇಕು. ಶೇಂಗಾದ ಬೀಜಗ ಜನ ನೀರು ಹತ್ಕೋಬೇಕು. ಅಂದ್ರೆ ಶೇಂಗಾದ ಬೀಜ ಚಂದ ಹುರಿತಾವ ಮತ್ತೆ ಸೊಪ್ಪಿನೂ ಭಾಳ ಜಲ್ದಿ ಉರಿಸ್ತಾವ. ಅದಕ್ಕೆ ಸ್ವಲ್ಪ ನೀರು ಗೊತ್ತಾನ. ಈಗ ಇವಕ್ಕೆಲ್ಲ ಹಿಂಗೆ ಹತ್ಕೊಳ್ಳೋದು. ಇದಕ್ಕೆ ಗ್ಯಾಸ ಆಣಿ ಅದ, ಆದ್ರೆ ಫುಲ್ ಸಣ್ಣ ಅದ. ಫುಲ್ ಇಡೋದಿಲ್ಲ, ಮೀಡಿಯಮ್ ಇಡೋದಿಲ್ಲ. ಫುಲ್ ಅಂದ್ರೆ ಪೂರ್ತಿ ಸಣ್ಣ ಇಡಬೇಕು. ಇದಕ್ಕೆಲ್ಲ ಬೀಜಿಗ ನೀರು ಹತ್ಕೊಳ್ಸಲ್ಲ. ಏನು ಪೂರ್ತಿ ಬೀಜಿಗೆ ಎಲ್ಲ ಬೀಜಿಗೆ ನೀರು ಹತ್ಕೋತಲ್ಲ, ಆಮೇಲೆ ಶೇಂಗಾ ಹುರ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಎಲ್ಲ ಬೀಜಿಗೆ ಶೇಂಗಾ ಬೀಜಿಗೆ ಎಲ್ಲ ನೀರು ಹತ್ತಲ್ಲ. 1 ಕಿಲೋ ಶೇಂಗಾ ಬೀಜ ಇದ್ರೆ ಅರ್ಧ ಬಟ್ಲ ನೀರು ಹತ್ತಲ್ಲ, ಒಂದು 2-3 ಚಮಚ ಹತ್ತು ಅಷ್ಟೇ. ಅರ್ಧ ಬಟ್ಲಿಗೆ ಹತ್ತಲ್ಲ. ನೋಡಿ ಹಚ್ಚೋದು ಕಾಣಿಸ್ತದಲ್ಲ ನೀರು ಹಿಂಗೆ ಹಸಿ. ಸ್ವಲ್ಪ ಒಂದಿಷ್ಟು ನೀರಿನಾಗೆ ಅದು ತಾನೇ ಎಲ್ಲ ಕಡೆ ಹತ್ಕೋತಾವೆ. ಒಂದು 2-3 ಚಮಚ ಹಾಕಿದ್ರೆ. ಇಲ್ಲ ಅಂದ್ರೆ ನೀವು ಏನು ಮಾಡೋದು, ಒಂದು ತಾಟ್ನಾಗ ಎಲ್ಲ ಒಂದು ಬುಟ್ಟಾಗ ಇಟ್ಕೊಳ್ಳೋದು ಶೇಂಗಾದ ಬೀಜ. ಅದಕ್ಕೊಂದು ಸ್ವಲ್ಪ ಹಿಂಗೆ ನೀರು ಹಚ್ಚೋದು. ಆಮೇಲೆ ಶೇಂಗಾಕ್ಕೆಲ್ಲ ಹಚ್ಕೊಳ್ಳೋದು. ಆಮೇಲೆ ಮತ್ತೆ ಹುರಿಯೋದು. ಹಿಂಗೂ ಮಾಡೋದು ಬರ್ತದೆ. ನೀರು ಯಾಕೆ ಹಚ್ಬೇಕು ಶೇಂಗಾ ಬೀಜಕ್ಕೆ? ಯಾಕೆ ಹಚ್ಬೇಕಂದ್ರೆ ಶೇಂಗಾ ಹುರಿತಾವನು ಚಂದ, ಮತ್ತು ಶೇಂಗಾ ಸೊಪ್ಪಿ ಪಟ್ಟ ತೂಸ್ತಾವ. ಅದಕ್ಕೆ ನೀರು ಹಾಕ್ತಾನ. ಮತ್ತು ಹುರಿತಾವ ಚಂದ. ಈಗ ಈ ಶೇಂಗಾಕ್ಕೆಲ್ಲ ಪೂರ್ತಿ ಶೇಂಗಾಕ್ಕೆಲ್ಲ ನೀರು ಹತ್ತದ. ಈಗ ಸ್ವಲ್ಪ ಗ್ಯಾಸ್ ನಾವು ಏನು ಮಾಡೋಣ, ಇದು ಕಡಾಯಿ ಕಾಯಸಲಕ್ಕ ಸ್ವಲ್ಪ ಜೋರು ಇಡೋಣ. ಒಂದು ಮೀಡಿಯಮ್ ಇಡ್ಬೇಕ್ರಿ? ಈ ಮೀಡಿಯಮ್ ಅಲ್ಲ, ಈಗ ಫುಲ್ ಇಡಮ್. ಸ್ವಲ್ಪ ಹೇಳಿ ಫುಲ್ ಇಡಮ್, ಯಾಕಂದ್ರೆ ಸ್ವಲ್ಪ ಕಡಾಯಿ ಕಾಯ್ಬೇಕಲ್ಲ ಕಾಯ ಸಲುವಾಗಿ. ಮತ್ತು ಇದ್ರ ನೀರು ಶೇಂಗಾ ಒಂದು ಸ್ವಲ್ಪ ನೀರು ಹೋದಂಗೆ ಕಾಣಿಸ್ಬೇಕು. ಅವಾಗ ಒಂದು ಸ್ವಲ್ಪ ಜೋರು ಇಡೋದು. ಹೋಗ್ಲಲ್ರಿ ನೀರು? ಅಂದ್ರೆ ಹೊಲ ನಮ್ಮವು ನೀರು ಹತ್ತಿ ಹೋಗ್ಯಾವ ಅಂದ್ರೆ ಅದು ಎಲ್ಲ ಹತ್ಕೋತದ. ಸೊಪ್ಪಿಗೆಲ್ಲ ನೀರು ಹತ್ಕೋತಾವ. ಈಗೇನು ಮಾಡೋದು, ನಾವು ಗ್ಯಾಸ್ ಜೋರು ಇರ್ತೀವಲ್ಲ, ಸ್ವಲ್ಪ ಕಡಾಯಿ ಜಾಸ್ತಿ ಕಾಯ್ಬೇಕು. ಕಾಯನ ಮೀಡಿಯಮ್ ಮಾಡೋದು ಒಂದು ಸ್ವಲ್ಪ. ಈಗ ಕಡಾಯಿ ಚಂದ ಕಾದದ. ಈಗ ನಾವು ಫುಲ್ ಇಟ್ಟಿವಲ್ಲ, ಕಡಾಯಿ ಚಂದ ಕಾದದು. ಈಗ ನಾವು ಹಿಂಗೆ ಇಟ್ಟಿವು ಅಂದ್ರೆ ಶೇಂಗಾ ಏನಾಗ್ತಾವ, ಬರ 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 ಹುರಿತಾವ. ಅದು ಒಳಗಿಂದ ಚಂದ ಅಂದ್ರೆ ಬ್ರೌನ್ ಬರಬೇಕು ಶೇಂಗಾ ಕಲರ್. ಇದು ಬರ ಬರ ಹುರಿಯೋಣ ಏನಾಗ್ತದ, ಕಪ್ಪಾಗ್ಲಿಕ್ಕೆ ಶುರು ಆಗ್ತಾವ. ಅದಕ್ಕೆ ಈಗ ನಾವು ಏನು ಮಾಡೋದು, ಸಣ್ಣ ಮಾಡೋದು ಅಂದ್ರೆ ಮೀಡಿಯಮ್ ಮಾಡೋದು. ಈಗ ನೋಡಿ ಮೀಡಿಯಮ್ ಹೆಂಗೆ ಮಾಡೋದು. ಈಗ ಫುಲ್ ಅದಲ್ಲ, ಈಗ ಮೀಡಿಯಮ್ ಅಂದರೆ ಸಣ್ಣನೂ ಅಲ್ಲ, ಈ ಕಡೆ ದಮ್ನೂ ಅಲ್ಲ. ಹಿಂಗಿಡ ಅಲ್ಲಿ ಸಾವಕಾಶ ಹುರಿಬೇಕು. ಈಗ ಶೇಂಗಾ ಹುರಿದಾವ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಮತ್ತೆ ಇದು ತಣ್ಣಗಾಗೋಣ ಸುಲಿಯೋದು. ಬಿಸಿ ಇದ್ದಾಗ ಸುಲಿಗೆ ಬರಲ್ಲ. ಅದು ಹ್ಯಾಂಗೆ ಸುಲಿಯೋದು ಅದು ಹೇಳ್ತೀವಿ. ಈಗ ಮಾರ್ಕೆಟ್ದಾಗ ಪಾಲಿಶ್ ಮಾಡೋದು ಎಳ್ಳು ಬಂದಾವ, ಈಗ ಬೆಳ್ಳಗಿರ್ತಾವ. ಅವು ತೊಗೊಳೋದಿಲ್ಲ, ಕಮ್ಗಿರಲ್ಲ. ಇದೇ ಎಳ್ಳು ತೊಗೋಬೇಕು. ಈ ಎಳೆ ತೊಗೋಬೇಕು. ನೋಡಂಬ್ರೈತಿ ಹೆಂಗವ ಅದು ಹಿಂಗಿರ್ತಾವೆ. ಇವು ನಾಟಿ ಅಂದ್ರೆ ಜವಾರಿ ಎಳ್ಳ. ಪಾಲಿಶ್ ಮಾಡಿದ ಎಳ್ಳ ತೊಗೊಳೋದು ಇಲ್ಲ. ಈ ತರ 2 ಬಟ್ಲು ತೊಗೊಳೋದು. ಈಗ 1 ಬಟ್ಲು ಹಾಕಿನಿ, ಇನ್ನೊಂದು ಬಟ್ಲು ಹಾಕ್ತೀನಿ. ಇದು ಗ್ಯಾಸ್ ಸಣ್ಣಿಟ್ಟು ಇದು ಗ್ಯಾಸ್ ಸಣ್ಣಿಟ್ಟು ಕಡೆಗೆ ಮೊದಲು ಕಾಸ್ಬೇಕು. ಆಮೇಲೆ ಇವು ಹಾಕಬೇಕು. ಕಮ್ಮು ಹುರಿಬೇಕು. ಹುರಿಯಾಳಿ ತಾನೇ ಗೊತ್ತಾಗ್ತದೆ, ಚಟ 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 ಹಾರ್ತಿರ್ತಾವ. ಮತ್ತೆ ಸಣ್ಣ ಇಟ್ಟು ಗ್ಯಾಸ್ ಮೀಡಿಯಮ್ ಇಟ್ಟು ಹುರಿಬೇಕು. ಅಂದ್ರೆ ಕಮ್ಮ ಹಾಕ್ತಾವ. ಗೊತ್ತು ದಮ್ ದಮ್ ಕಾಣಿಸ್ಲಿಕತ್ತಾವೇನು? ಸ್ವಲ್ಪ ಆಗ್ಯಾವಲ್ಲ, ಇನ್ನೊಂದು ಜರ ಹುರಿಬೇಕು. ಚುಟು 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 ಅಣ್ಣ. ಇವು ಎಳ್ಳು ಹುರಿದಾವ. ಈಗ ಹುರಿದಾವ. ಈಗ ನಾವು ಗ್ಯಾಸ್ ಆಫ್ ಮಾಡೋಣ. ಆಫ್ ಮಾಡಿ ಒಂದು 2-3 ನಿಮಿಷ ಮತ್ತೆ ತಿರುಬೇಕು. ಯಾಕಂದ್ರೆ ಕಡಾಯಿ ಭಾಳ ಬಿಸಿ ಇರ್ತದೆ. ಮತ್ತು ಹಂಗೆ ಇಟ್ಟಿವು ಕೈ ಆಡಿಸ್ಲಾರ್ದಂದ್ರೆ ಕೆಳಗಿನ ಭಾಗ ಹೊತ್ತಾವ. ಸ್ವಲ್ಪ ಕೈ ಆಡಿಸ್ಕೋತೀರ. ಆಯ್ತು. ಇಲ್ಲಿ ನೋಡ್ರಿ, ಈ ಕಲರ್ನೇ ಚೇಂಜ್ ಆಗಿದೆ. ಆಮೇಲೆ ಹಿಂಗಾಗ್ಯಾವ ಉಬ್ಬ ಹಿಂಗೆ. ಈಗ ಶೇಂಗಾ ಸೊಪ್ಪಿ ಹೆಂಗೆ ಸುಲಿಯೋದು ಹೇಳ್ತೀನಿ. ಕೆಲವರು ಮರದಾಗ ತೊಗೊಂಡು ಕೈಗೆ ತಿಕ್ಕಿ ತಿಕ್ಕಿ ಸುಲಿತಾರೆ. ಕೆಲವರು ಬೆಲ್ಲಣಿಗೆ ಇದು ತೋತಾರ. ಕೆಲವರು ಬಟ್ಲಿಗೆ ಹೆಂಗೆ ಮಾಡ್ತಾರೆ. ಅದಕ್ಕಿಂತ ಹಿಂಗೆ ಪಿಶ್ವ್ಯಾಗ ಹಾಕೋದು. ಬಟ್ಟೆ ಹೆಂಗೆ ಹೋಗಿರ್ತೀವಲ್ಲ, ಹಂಗೆ ಹಿಂಗೆ 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 ಕುಚ್ಚಕ್ಕದು. ಹಿಂಗೆ ಬಡಿಯೋದು. ಏನೂ ಚೂರಾಗಲ್ಲ, ಏನೂ ಆಗಲ್ಲ. ಹಿಂಗೆ ಪಟ್ಟತ್ತ ಉಸ್ತಾಪ ನೋಡು. ಸುಲಿದ ಬಳಕ ಹಿಂಗೆ ಸ್ವಲ್ಪ ಕಲರ್ ಚೇಂಜ್ ಇರಬೇಕು. ಶೇಂಗಾ ಬೀಜದ ಅಂದ್ರೆ ಎಣ್ಣೆ ಅಂತಾವ. ಸೊಪ್ಪಿ ಎಲ್ಲ ಸುಲ್ದಾವ ನೋಡಿ. ಮತ್ತು ಕಮ್ಗೂ ಹತ್ತಾವ ಹೋಳಿಗೆ. ಅದ್ರ ಸಲಕ ಕಲರ್ ಚೇಂಜ್ ಕೆಂಪಾಗ್ಯಾವ ಶೇಂಗಾ ಬೀಜ. ಕೆಂಪಾಗ್ಯಾವ. ಬೀಜಿನ ಮುಂದೆ ಹಿಂಗೆ ಇವೆಲ್ಲ ಮೂಗು ಬರ್ತಾವೆ ನೋಡಿ. ಇವಕ್ಕೆ ಮೂಗು ಅಂತಾರೆ, ಮತ್ತೊಬ್ರು ಏನಂತಾರೆ ಗೊತ್ತಿಲ್ಲ ಬೇರೆಯವರು. ಆದರೆ ಇದಕ್ಕೆ ನೋಡಿ ಹಿಂಗೆ ಮೂಗು ಅಂತಾರೆ. ಇವೆಲ್ಲ ತೆಗಿಬೇಕು. ಇವು ಯಾಕೆ ತೆಗಿಬೇಕು ಅಂದ್ರೆ ಶೇಂಗಾದ ಒಳಗೆ ಕೈ ಹತ್ತಾವೆ. ಇದು ಕೈ ಇರ್ತದೆ, ತಿಂದು ನೋಡ್ರಿ. ಇವು ಕೈ ಇರ್ತಾವೆ, ತೆಗಿಲೇಬೇಕು.
ಎಲ್ಲರೂ ಒಂದೊಂದು ಇದ್ದು ಅಲ್ಲ ಹಿಂಗೆ ಕೈಲಿ ತಿಕ್ಕಿ 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 ತೆಗೆದು ಬಿಡೋದು. ಹಾಂ ಹಾಂ ನಾ ತೆಗ್ದೀನಿ. ಎಲ್ಲಿಗಾರ ಒಂದಿದ್ರೆ ನಡೀತದೆ. ಇದು ಹಿಂಗೆ ಸುಲಿಬೇಕು. 1 ಕಿಲೋ ಶೇಂಗಾಕ್ಕೆ 1 ಕಿಲೋ ಶೇಂಗಾದ ಬೀಜಿಗೆ 1 ಕಿಲೋ ಬೆಲ್ಲ ತೊಗೊಂಡಿನಿ. ಹಾಂ ರೀ. ಮತ್ತು 2 ಬಟ್ಲ ಇದು ಎಳ್ಳು ತೊಗೊಂಡು. 2 ಬಟ್ಲ ಅಂದ್ರೆ ಇದು 200 ಗ್ರಾಮ್ ಅಂದ್ರೆ 200 ಗ್ರಾಮ್ ಆಗೋದು. ಹಾಂ, ಈಗ ಇದು ಇಷ್ಟು ತೊಂದು ಇದ್ರದ್ದೇನು ಬೆಲ್ಲ ತೊಗೊಳೋದಿಲ್ಲ, ಶೇಂಗಾದ ಅಷ್ಟೇ ಹಿಡಿಯೋದು. ಮತ್ತು ಕೆಲವರು ಅಷ್ಟು ಕಿಲೋ ಲೆಕ್ಕಿಂದ ಗೊತ್ತಾಗಲ್ಲ. ಅಂದ್ರೆ ನಾವು ಶೇಂಗಾ ಬೀಜ ಹುರಿಯೋದಕ್ಕಿಂತ ಮುಂಚೆ ಏನು ಹಸಿ ಶೇಂಗಾ ತೊಗೋತೀವಿ ಅವಾಗ ಅದು ಅಳೆಯೋದು. ಇಲ್ಲ ಅಂದ್ರೆ ನಾವು ಹುರಿದು ಬಳಕ ಅಂದ್ರೆ ಸುಲಿಯೋದಿಲ್ಲ, ಹುರಿದು ಬಳಕ ಅಳೆಯೋದು. ಎಷ್ಟು ಬಟ್ಲ ಆಗ್ತದ ಅಷ್ಟು ಬಟ್ಲ ಬೆಲ್ಲ ತೊಗೊಳೋದು. ಶೇಂಗಾ ಎಷ್ಟು ಅಷ್ಟೇ ಬೆಲ್ಲ ತಗೋದು. ಅಷ್ಟೇ ಬೆಲ್ಲ ತೊಗೊಳೋದು. पण ಅದು ಬೆಲ್ಲ ಹೆಂಗೆ ತೊಗೊಳೋದಂದ್ರೆ ಕಿಸಾಸೋದಿಲ್ಲ, ಹಿಂಗೆ ಒಡ್ಯೋದು. ಹಿಂಗೆ ಬುಕ್ನಿ ಆಗ್ಬೇಕು. ಈ ಥರ ಹಿಂಗೆ ಒಡ್ಯೋದು ಅಂದ್ರೆ ನಮ್ಮ ಬೀಜನೂ ಹಿಂಗೆ ಇರ್ತಾವಿಲ್ಲ, ಬಳಕ ನೋಡಿ ನಮ್ಮ ಬೀಜನೂ ಹಿಂಗೆ ಇರ್ತಾವಲ್ಲ. ಅಂದ್ರೆ ಶೇಂಗಾದ ಬೀಜ ಹುರಿಯೋಕ್ಕಿಂತ ಮುಂಚೆ ಹೆಂಗೆ ಇರ್ತಾವ ಹಿಂಗೆ ಕಾಳು ಇರ್ತಾವಲ್ಲ, ಅದು ಲೆಕ್ಕ ಕರೆಕ್ಟ್ ಆಗ್ತವ. ಆ ಲೆಕ್ಕಿಲೆ ತೊಳೋದು, ಈ ಲೆಕ್ಕಿಲೆ ತೊಳೋದಿಲ್ಲ. ಮತ್ತು ಅದು ಎಷ್ಟು ಅಳತಿ ಬೀಜ ಆಗ್ತಾವ ಅಷ್ಟು ಅಳತಿ ಬೆಲ್ಲ ತೊಗೊಳೋದು. ಸಪಾಟ. ಈಗ ಇದು ಸಪಾಟ್ ತೊಗೊಂಡ ಅಂದ್ರೆ ಇದು ಈ ಬಟ್ಲಿಲಿ ಏನಂದ 6 ಬಟ್ಲ ಬೀಜ ಆಗ್ಯಾವ. 6 ಬಟ್ಲ ಸುಲಿಯಕ್ಕಿಂತ ಮುಂಚೆ. ಇದು ಅದ ಕರ್ಬಳಿ ಬಟ್ಲ ಅಂದ್ರೆ ಸಾಂಬಾರ್ ಬಟ್ಲ. ಇದ್ರಲ್ಲಿ 6 ಬಟ್ಲ ಅಂದ್ರೆ ನನ್ನ ಬೆಲ್ಲನೂ 1 ಕಿಲೋದು 6 ಬಟ್ಲನೇ ಆಗಿದೆ. ಹಿಂಗೆ ಒಡ್ಯಾನ 6 ಬಟ್ಲನೇ ಆಗಿದೆ. ಇಷ್ಟು ಹಾಕೋದು. ಆಯ್ತು. ಅಂದ್ರೆ ಈಗ ಹೋಳಿಗೆ ಇದು ನಾವು ಶೇಂಗಾ ಹುರ್ಕೊಂಡು ಸಪ್ಪೆ ಸುಲ್ಕೊಂಡಿವಿ. ಇದು ಬೆಲ್ಲ, ಇದು ಬೆಲ್ಲ ಕರಗಿಸ್ತೀವಿ. ಈಗ 1 ಕಿಲೋ ಬೆಲ್ಲ, 1 ಕಿಲೋ ಬೆಲ್ಲಿಗೆ ಇಷ್ಟು ನೀರು ತೊಗೊಳಕತ್ತೀನಿ. 1 ಬಟ್ಲ. 1 ಬಟ್ಲ. ಇದಕ್ಕೆ ಹೆಚ್ಚು ತೊಗೊಳೋದಿಲ್ಲ. ಈಗ ಗ್ಯಾಸ್ ಆನ್ ಮಾಡ್ತೀನಿ. ಈಗ ಇದು ಕರಗಿಸ್ತೀನಿ. ಕರಗಬೇಕು, ಪೂರ ಕರಗಬೇಕು. ಇದಕ್ಕೆ ಪಾಕ ಮಾಡೋದಂದ್ರೆ ಪಾಕ ಮಾಡೋದಿರಲ್ಲ. ಇದಕ್ಕೆ ಇದೆಲ್ಲ ಕರಗಬೇಕು. ಬರೀ ನೀರ ಬೆಲ್ಲ ಕರಗಬೇಕು. 1 ತಾರಿ ಪಾಕ 2 ತಾರಿ ಅಂತಲ್ಲ, ಹಂಗೇನು ಮಾಡೋದಿಲ್ಲ. ಇದು ಬೆಲ್ಲ ಚಂದ ಕರಗಬೇಕು, ಎಲ್ಲ ಕರಗಿ ತಿಳಿ ಆಗ್ಬೇಕಿದು. ಅವಾಗ ಇದು ಸೋಸ್ಕೊಂಡು ಇದ್ರಾಗ ಲಗೇಜ್ ಇದು ಮಾಡೋದು, ಅದು ಹಾಕೋದು ನಾವು ಮಾಡಿದ್ದೆಲ್ಲ. ಈ ಪದ್ಧತಿ ಯಾಕೆ ಮಾಡ್ಬೇಕಂದ್ರೆ ಬೆಲ್ಲದ ಏನು ಕಸ ಕಡ್ಡಿ ಇತ್ತು ಹೋಗ್ತದೆ. ಈಗ ಇದು ನಾವು ಗ್ಯಾಸ್ ಫುಲ್ ಇಡೋದಿಲ್ಲ, ಸ್ವಲ್ಪ ಸಣ್ಣ ಇಡೋದು, ತಾನೇ ಕರಗ್ತದೆ. ಈಗ ಬೆಲ್ಲ ಕರಗತನ ಶೇಂಗಾ ಬೀಜ ಪುಡಿ ಮಾಡ್ಕೊಳ್ಳೋಣ ಪೂಜಾ. ಇದು ಮಿಕ್ಸಿ ಮಾಡ್ಕೊಳ್ಳಲ್ರಿ. ಇದ್ರ ಜೊತೆಗೆ ಇದು ಅರ್ಧ ಎಳ್ಳು ಇದ್ರಾಗ ಹಾಕ್ತೀನಿ. ಪೂರ ಹಾಕೋದಿಲ್ಲ, ಪೂರ ಇಲ್ಲ, ಅರ್ಧ ಎಳ್ಳು ಮತ್ತೆ ನನಗೆ ಬೇಕು. ಅದು ಯಾಕೆ ಬೇಕಂತ ಮೊದಲು ಹೇಳಿದ ಮೊದಲಿನ ವಿಡಿಯೋದಾಗ. ಇದು ಮ್ಯಾಗಿಂದ ಹಾಕ್ತಿರ್ತಾನೆ, ಇದು ಅರ್ಧ ಹಾಕ್ತೀನಿ. ಆಯ್ತು. ಬನ್ಸಲು ಮಾಡೋದ್ರಿ. ಬನ್ಸಲು ಮಾಡೋದು. ಇದು ಹಿಂಗಾಗಬೇಕು. ಹಿಂಗಾಗಬೇಕು. ಸಣ್ಣ ಬೇಕು, ಪೂರ ಭಾಳ ಕಾಕಾಳೂ ಇಲ್ಲ, ಭಾಳ ಪೂರ ಸಣ್ಣೂ ಇಲ್ಲ. ಇದು ಮಿಕ್ಸರ್ ಬಾಂಡೆದಾಗ ಹಾಕೋಣ ಹಿಂಗೆ ಆಗ್ತದೆ. ನಮ್ಗೆ ಕಾಕಾಳ ಬೇಕಾದ್ರೂ ಸಿಗಲ್ಲ. ಇದು ಹಿಂಗಾಯ್ತು ನೋಡ. ನಾನು ಹಿಂಗೆ ಇವು ಏನು ಮಾಡಿದ್ರಿ? ಇವೇನು ಮಾಡೋದು, ಮೊದಲು ಒಂದು ಅರ್ಧ ಎಳ್ಳು ಹಾಕಿನಿಲ್ಲ, ಇದ್ರಾಗ 1 ಬಟ್ಲ ಎಳ್ಳು ಹಾಕೊಂಡಿನಿ ಮಿಕ್ಸರ್ ಮಾಡಿ. ಈಗ ಇವೇನು ಮಾಡೋದು, ಅಪ್ಪುಟ್ ಹಾಕೋದು. ಅದೇ ಇದ್ರ ಹಾಕದ ಅಪ್ಪುಟ್ ಹಾಕೋದು. ಈಗ ನಾವು ಇದು ಪಾಕಿನ ಅದು ಈಗ ಬೆಲ್ಲಿನ ಕರಗಿಸಿ ತೊಗೊಂಡು ಇದು ಹಾಕ್ತೀವಲ್ಲ, ಅವಾಗ ಇದು ಹಾಕೋದು. ಅಂದ್ರೆ ಹೋಳಿಗೆ ಯಾಕೆ ಇವು ಅಪ್ಪುಟ್ ಹಾಕಬೇಕು ಅಂದ್ರೆ ಹೋಳಿಗೆ ಭಾಳ ಚಂದ ಇರ್ತಾವ ಬಾಯಾಗ. ಹೋಳಿಗೆ ಮಾಡೋಣ ಬಾಯಾಗ ಚಕ 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 ಭಾಳ ಚಂದ ಟೇಸ್ಟಿ ಆಗ್ತಾವ. ಅದಕ್ಕೆ ಅಪ್ಪುಟ್ ಸ್ವಲ್ಪ ಹಾಕ್ಬೇಕು. ಕಾಳು ಅಲ್ಲ, ಇದೆಲ್ಲ ಕರಗಬೇಕು. ಇದೆಲ್ಲ ಕರಗಬೇಕಾ? ಕರ್ಗೆದಲ್ರಿ ಈಗ? ಈಗ ಇದು ಬೆಲ್ಲ ಕರಗ್ಯದ. ಎಲ್ಲ ಕರಗ್ಯದಿಲ್ಲ, ಎಲ್ಲ ತಿಳಿಯಾಗ್ಯದ ನೋಡಿ. ಈಗ ಗ್ಯಾಸ್ ಆಫ್ ಮಾಡ್ಬೇಕೇನ್ರಿ? ಈಗ ಗ್ಯಾಸ್ ಈ ನೋಡಿ ಹಿಂಗೆ. ಈಗ ನೋಡಿ ಬೆಲ್ಲ ಕರಗಿ ಇದು ಕುದಿಲಿಕತ್ತದ. ಅಂದಿಲ್ಲ ಕುದಿಬೇಕೇನು? ಕುದಿಬಾರ್ದ್ರಿ. ಒಂದೆರಡು ನಿಮಿಷ ಕುದಿತದ. ಅದು ಭಾಳ ಕುದಿಯಲ್ಲ, ಅಷ್ಟೇ ಒಂದು ನಿಮಿಷ ತಿಳಿಯಲ್ಲ. ಈಗ ಮತ್ತೆ ಕರಗ ಹೇಳಿಗ ಅದು ಕರಗಾತನ ಹಂಗೆ ಇರ್ತದಲ್ಲ, ಸ್ವಲ್ಪ ನೋಡಿ. ಈಗ ಬಂದ್ ಮಾಡ್ತೀನಿ. ಇದು ಸ್ವಲ್ಪ ತನಗಾಲಿ ಸೋಸ್ಕೊತೀನಿ. ಈಗ ಬಂದ್ ಮಾಡ್ತೀನಿ, ಕುದಿ ಬಿಡೋದಿಲ್ಲ. ಇದು ಆರೇದಲ್ರಿ? ಸ್ವಲ್ಪ ಆರಿಲ್ಲ, ಬಿಸಿ ಅದ ಇನ್ನ. ಅಂದ್ರೆ ಸ್ವಲ್ಪ 1-2-3 ನಿಮಿಷ ಬಿಟ್ಟು ಸೋಸ್ಕೋಬಹುದು. ಅಂದ್ರೆ ನಮ್ಮ ಕೈ ಮ್ಯಾಗ ಅದು ಬಿತ್ತು ಮಾಡ್ತು ಅಂದ್ರೆ ಅದಕ್ಕೆ 1-2-3 ನಿಮಿಷ ಬಿಡೋದು. ಸೋಸಲ್ಲ ಅಡಿಲ್ ತಳಗ ಕೂತಿರ್ತದೆ ಸಣ್ಣ ರೀತಿ. ಚಲೋ ಬೆಲ್ಲ ಇತ್ತಂದ್ರೆ ಏನೂ ಕುಂಡ್ರಲ್ಲ. ಇದು ಬೆಲ್ಲದಾಗ ಏನು ಕಸ ಇತ್ತಂದ್ರೆ ಸೋಸದ ಬರ್ತದೆ, ಕುಂತಿರ್ತದೆ. ಇದು ಸೋಸ್ಕೊಂಡಿವಿ. ಈಗ ನಾವು ಸೋಸ್ಕೊಂಡಿವಿ. ಈಗ ಹಾಕ. ಈಗ ಇದ್ರದು ಮಿಕ್ಸಿ ಮಾಡಿ ಶೇಂಗಾ ಹಾಕಬಿಡೋದಿಲ್ಲ, ಹಿಂಗೆ ಬಿಸಿನೇ ಇರಬೇಕು. ಹಾಕೋಣ. ಇದೇನು ಸೋಸ್ಕೊಂಡು ತೊಗೊಂಡು ಬೆಲ್ಲ ಈಗ ಇದ್ರ ಮಿಕ್ಸಿ ಮಾಡಿ ಶೇಂಗಾ ಹಾಕೋದು. ಶೇಂಗಾ ಕೊಟ್ಟು ಎಲ್ಲರೂ ಶೇಂಗಾದ ಬೀಜ ಬಂದು ಅಂದ್ರೆ ಒಂದದ ತೆಗಿಯೋದು.
ಎಲ್ಲ ಮಿಕ್ಸ್ ಮಾಡಿ ಇಡೋದೇನು ಹಾಗೆ? ಇದ್ರಾಗ ಮಿಕ್ಸ್ ಮಾಡಿ ಹಿಂಗೆ ಇಡೋದು. ಇದು ಹಿಂಗೆ ಕಲಸಿಡೋದು. ಎಷ್ಟು ಥರ ಇಡೋದು? ಇದು ರಾತ್ರಿ ಬೆಳತನ ಕಲಸಿಡೋದು. ಈಗ ನಾವು ಸಂಜೆ ಹೋಳಿಗೆ ಮಾಡೋದಿತ್ತಪ್ಪ ಅಂದ್ರೆ ಮುಂಜಾನೆ ಹಾಕಿಡ್ಬೇಕು, ಅಂದ್ರೆ ನೆನಿಬೇಕಿದು. ಹಾಂ ಹಾಂ. ಪಾಕ ಅಷ್ಟ ಮಾಡೋದು ಇಲ್ಲ. ಹಾಂ. ಇದು ಮಾತ್ರ ಲಕ್ಷದಾಗ ಇಟ್ಕೋಬೇಕು. ಹಾಂ. ಪಾಕ ಮಾಡಿದ್ರೆ ಆಮ್ಯಾಗ ಗಟ್ಟಿ ಆಗ್ತದೆ, ಆಮ್ಯಾಗ ನಿಮ್ಗೆ ಏನೂ ಮಾಡ್ಲಿಕ್ಕೆ ಬರಲ್ಲ. ಮೊದಲೇ ಹೇಳ್ತೀನಿ ನಾನು, ಪಾಕ ಮಾಡೋದಿಲ್ಲ. ಸಣ್ಣ ಗ್ಯಾಸ್ ಇಟ್ಟು ಪೂರ್ಣ ಕರಗಾತನ ಬಿಡೋದು, ಕುದಿ ಬಿಡೋದು ಇಲ್ಲ. ಪಾಕ ಆಗ್ಬಾರ್ದು. ಪಾಕ ಆಗಬಾರ್ದು, ಕುದಿ ಬಿಡೋದಿಲ್ಲ. ಅದು ಸ್ವಲ್ಪ ನಿಮಗೆ ಕುದ್ದಂಗೆ ಅನಿಸ್ತದ, ಖರೆ ಭಾಳ ನೋಡ್ಕೋತಿರ್ಬೇಕು. ಪಾಕ ಕರಗದ ತಕ್ಷಣ ಅಂದ್ರೆ ಇದು ಬೆಲ್ಲ ಎಲ್ಲ ಒಳಗಿನ ಕರಗದ ತಕ್ಷಣ ನೀವು ಸೋಸೋದು, ಏನು ಪಾಕ ಮಾಡಿ ಕುದಿಸೋದು ಇಲ್ಲ. ಒಂದು ಯಾಕೆ ಹೋಳಿಗೆ ಮಾಡಿ ಹೇಳಿದ್ರು, ಇದು ಮೆತ್ತಗೆ ಅನಿಸ್ತಪ್ಪ ಅಂದ್ರೆ ಸ್ವಲ್ಪ ಒಂದು ಬಟ್ಟಲು ಶೇಂಗಾದ ಬೀಜ ಹುರ್ಕೊಂಡು ಪುಡಿ ಮಾಡಿ ಹಾಕೋದು. ಹಾಕ್ಬೋದು. ಈಗ ತತ್ತಿ ಈಗ ಎಳ್ಳು ಹಾಕೋದು. ಈಗನೂ ಹಾಕ್ಬೋದು. ಹಾಂ. ಈಗ ನೀವು ಉಂಡೆ ಮಾಡ್ತೀರಿ, ಇದು ಮಾಡ್ತೀರಲ್ಲ ಹೋಳಿಗೆ ಮಾಡಿ ಈಗ ಉಂಡೆ ಮಾಡ್ತೀರಲ್ಲ, ಅವಾಗೂ ಎಳ್ಳು ಹಾಕಿ ಉಂಡೆ ಮಾಡ್ಬೋದು. ಅವಾಗ ಹಾಕ್ಬೋದು, ಹಾಕ್ಬೋದು. ಇದು ತಣ್ಣಗಾಗನೂ ಇದು ಹಾಕ್ಬೋದು. ಇದು ಭಾಳ ಬಿಸಿ ಅದಲ್ಲ, ಅದಕ್ಕೆ ತಣ್ಣಗಾಗನೂ ಇವು ಎಳ್ಳು ಹಾಕೋದು. ಆಯ್ತು. ತಣ್ಣಗಾಗನ ಎಳ್ಳು ಹಾಕಿ ಚಂದ ಕಲಸಿಡೋದು. ನೀವು ಇಲ್ಲ ಅಂದ್ರೆ ಉಂಡೆ ಯಾವಾಗ ಮಾಡ್ತೀರಿ ಇದ್ರದ್ದು ಅವಾಗ ಎಳ್ಳು ಹಾಕೋದು. ಉಂಡೆ ಮಾಡೋದಂದ್ರೆ ಅವಾಗಲೇ ಭಾಳ ಚಂದ ಆಗ್ತಾವೆ. ಇದು ನಿನ್ನ ಬೆಲ್ಲ ಕರಗಿಸಿ ಅದು ನೀರು ಹಾಕೀನಿ, ನೆನಕಿಟ್ಟಿನಿ. ಈಗ ಇವತ್ತು ಹಿಂಗಾಗ್ಯದ, ಹಿಂಗಾಗಬೇಕು. ಅದಕ್ಕೆ ಬೆಲ್ಲದು ಪಾಕ್ ಮಾಡೋದಿಲ್ಲ, ಬರೀ ಬೆಲ್ಲ ಕರಗಿಸ್ಬೇಕು. 1 ಕಿಲೋ ಬೆಲ್ಲಿಗೆ 1 ಬಟ್ಟಲ್ ನೀರು ಹಾಕೋದು, ಕುದಿ ಬಿಡೋದಿಲ್ಲ, ಬರೀ ಬೆಲ್ಲ ಕರಗಿಸ್ಬೇಕು. ಮೊದಲ ಬೆಲ್ಲ ನೀರಾಗ ಹಾಕಿ ಇಟ್ಟು ಬಿಡೋದು, ಬೆಲ್ಲಿನ ಮೇಲೆ ನೀರು ಹಾಕಿ ಇಟ್ಟು ಬಿಡೋದು. 1 ತಾಸು 1 ಅರ್ಧ ತಾಸು ಬಿಟ್ಟು ಅದು ಕರಗಿಸೋದು. ಕುದಿ ಬಿಡೋದಿಲ್ಲ, ಬರೀ ಕರಗಿಸೋದು, ಸೋಸೋದು, ಹಾಕೋದು. ಒಂದು ಹೇಳಕ್ಕೆ ನಿಮಗೆ ಇದೇನೋ ಗಟ್ಟಿ ಆಯ್ತು, ಮರ್ದಿನ ಗಟ್ಟಿ ಅನ್ನಿಸ್ತು ಅಂದ್ರೆ 1-2 ಚಮಚ ಇದ್ರಾಗ ಬಿಸಿ ನೀರ ಹಾಕಿ ಮತ್ತೆಲ್ಲ ಕಲಸ. ಅಂದ್ರೆ ಇದು ಹೂರ್ಣ ಭಾಳ ಗಟ್ಟಿ ಐತೆ, ಇದು ಇದಕ್ಕೆ ಗಟ್ಟಿಯಾಗಿತ್ತು. ಕಲಸಿ ನೆನಕಿಡಾನ, ಅವಾಗ 1-2 ಚಮಚ ನೀರು ಹಾಕೋದು, ಬಿಸಿ ನೀರು ಹಾಕಿ ಮತ್ತೆ ಕಡ್ಚಿಲೆ ಎಲ್ಲ ಒಂಜವ ಮಾಡೋದು. ಇದು ಹಿಂಗೆ ಆಗ್ತದ. ಅತ್ತಿರಿ ಇವ್ರು ಬಂದು ಕಾಣ್ತದ. ವೀರಾಜ್ ಅಪ್ಪ ಬಂದ್ರು. ನಮಸ್ಕಾರ ಎಲ್ರಿಗೂ. ನಾವು ಈಗ ನೋಡ್ರಿ ಶೂಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಉದಯ ಟಿವಿನಲ್ಲಿ ಮಾಂಗಲ್ಯ ಸೀರಿಯಲ್ ನೋಡಕ್ ಬರಬೇಡ್ರಿ. ಏನದ ಇವತ್ತಿ ಸೊಸಿ? ನಾವು ಶೇಂಗಾ ಹೋಳಿಗೆ ಮಾಡತ್ತೀವ್ರಿ. ಓ ಶೇಂಗಾ ಹೋಳಿಗೆ ಜೋರ. ವಾ ವಾ ನೋಡ್ರಿ, ಫ್ರೆಶ್ ಆಗಿ ಮೊದಲು ಶೇಂಗಾ ಹೋಳಿಗೆ ತುಪ್ಪ ಹೊಡೆಯೋಣಂದು. ಸೂಪರ್. ಶೇಂಗಾ ಹೋಳಿಗೆ ರೆಸಿಪಿ ನೀವು ಮಾಡ್ರಿ. ಎಲ್ಲರಿಗ ಹ್ಯಾಪಿ ಸಂಕ್ರಾಂತಿ, ಎಲ್ಲರಿಗ ಒಳ್ಳೇದಾಗ್ಲಿ. ನಾ ಫ್ರೆಶ್ ಅದ್ ನೋಡ. ಮತ್ತೆ ಮಮ್ಮಿ ಈಗ ಹೋಳಿಗೆ ಮಾಡ್ತೀನಿ. ಹೋಳಿಗೆ ತುಂಬ ಹ್ಯಾಂಗ್ ತುಂಬ ತೋರಿಸ್ತಿ. ಈಗ ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆ 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 ಮಾಡೋದು. ಸ್ವಲ್ಪ ಸಣ್ಣದೇ ಉಳಿ ತೊಳೋದು, ಹಿಂಗೆ ಮಾಡೋದು. ಏನು ಇಟ್ಟುಳಿ ಏನು ಉಳ್ಳಿನೇ ಮೊದಲು ಸಣ್ಣನೇ ಮಾಡ್ಕೊಂಡಿದ್ದೀವಿ. ನಾನು ಮೊದಲೇ ಮಾಡಿಟ್ಟಿನಿ. ಓಕೆ. ಭಾಳ ದೊಡ್ಡ ಆತಾವ ಹೋಳಿಗೆ, ಅದಕ್ಕೆ ಜರ ಸಣ್ಣ ಸಣ್ಣ ಮಾಡೀನಿ. ಇದು ಹಿಂಗೆ ತುಂಬೋದು. ತುಂಬಿ ಇದು ನಾವು ಹೆಂಗಂಗೆ ಹಿಂಗೆ ಹೋದಂಗೆ ಹೋದಂಗೆ ಇದು ಮ್ಯಾಗ ಬರ್ಬೇಕು, ಇದು ಮ್ಯಾಗ ಬರ್ಕೊತ ಹೋಗ್ಬೇಕು. ಹಿಂಗೆ ಹಿಂಗೆ ಹೋಗ್ಬೇಕು. ಆಮ್ಯಾಗ ಇದು ಹಿಂಗೆ ಹಿಂಗೆ ಹಂಗೆ ಮಾಡಿ ಸ್ವಲ್ಪ ನಾವು ಹೂರಣ ಹೋಳಿಗೆ ತುಂಬ್ತೀವಲ್ಲ, ಹಂಗೆ ತುಂಬದ ಒಳಗೆ ಭೀ ಇದು ಏನು ಮ್ಯಾಗ ಬರ್ತದೆ ನೋಡು. ಇದು ಇಡೋದಿಲ್ಲ, ತೆಗ್ಯೋದು. ಹಂಗೆ ತೆಗ್ಯೋದು, ತೆಗೆದು ತೆಗೆದು ಇದೆಲ್ಲ ಹಿಂಗೆ ಮಾಡಿ ಚಂದ ಪ್ಯಾಕ್ ಮಾಡೋದು, ಅಂದ್ರೆ ಒಡೆಯಲ್ಲ. ಮತ್ತು ಗೋಧಿ ಹಿಟ್ಟಾರೆ ಅಕ್ಕಿ ಹಿಟ್ಟಾರೆ ಹಚ್ಚಿ ಲಟ್ಸೋದು. ಏನು ಭಾಳ ಹಚ್ಚೋದಿಲ್ಲ ನೋಡಿ, ನಾ ಎಷ್ಟು ಹಚ್ಚಿ ನೋಡಿ ಹಿಂಗೆ. ಮತ್ತು ಲಟ್ಸೋದು ಹಿಂಗೆ. ಅಷ್ಟೇ ಸಣ್ಣ ಸಣ್ಣ ಮಾಡೋದು, ಭಾಳ ತೆಳಗೆ ಮಾಡೋದಿಲ್ಲ. ಏನು ಮಕ್ಕಳು ತೆಳಗೆ ಮಾಡೋದಿಲ್ಲ ಹೋಳಿಗೆ. ಸ್ವಲ್ಪ ದಪ್ಪನೇ ಇರೋದಲ್ಲ? ದಪ್ಪನೇ ಇರೋದು. ಸ್ವಲ್ಪ ದಪ್ಪ ಇದ್ರೆ ಚಂದ. ಬಾಯಾಗ ಜರ ಹೂರ್ಣ ಬಂದರೆ ಚಂದ ಅದು ಶೇಂಗಾದು. ಅದ್ರಾಗ ನಾವು ಗೋಧಿ ಹಿಟ್ಟಲ್ಲಿ ಮಾಡ್ತೀವಲ್ಲ, ಟೇಸ್ಟೇ ಬೇರೆ. ಮೈದಾಲಿ ಅಷ್ಟು ಮಜಾ ಬರಂಗಿಲ್ಲ. ಮೈದಾ ಹಾಕಲ್ಲ ನಾ. ಮತ್ತು ಇದು ಉಳ್ಳಿ ಎಷ್ಟು ಮೆತ್ತಗದಲ್ಲ, ಇದು ಎಷ್ಟು ಮೆತ್ತಗದ ಇದ್ರಂಗೆ ಅದು ಹಿಟ್ಟು ಇರಬೇಕು. ಉಳ್ಳಿ ಗಟ್ಟಿ ಇತ್ತಂದ್ರೆ ಹಿಟ್ಟು ಗಟ್ಟಿ, ಉಳ್ಳಿ ಗಟ್ಟಿ ಇತ್ತಂದ್ರೆ ಹಿಟ್ಟು ಗಟ್ಟಿ. ಉಳ್ಳಿ ಮೆತ್ತಗಿತ್ತಂದ್ರೆ ಹಿಟ್ಟು ಸ್ವಲ್ಪ ಮೆತ್ತಗೆ ತೊಗೋಬೇಕು. ಇಷ್ಟು ಮಾಡಬೇಕು. ಸಾಕಲ್ಲ? ಇಷ್ಟೇ. ಈ ಬೇಸದ ಈಗ ಬೇಯಿಸೋದು. ಈಗ ಹಿಂಗೆ ಈಗ ಹಂಚಿ ಕಾಯ್ದದ ಆಲ್ರೆಡಿ ಒಂದಿಷ್ಟು ಹೋಳಿಗೆ ಮಾಡಿರಿ. ಸೊ ಈಗ ನಾ ವಿಡಿಯೋ ಮಾಡ್ಲತ್ತೀನಿ.
ಈಗ ಸಣ್ಣ ಇಡ್ಬೇಕು ಗ್ಯಾಸ್, ಗ್ಯಾಸ್ ಜೋರ್ ಇಡೋದಿಲ್ಲ ನೋಡಿ, ಸಣ್ಣ ಇಡ, ಸಣ್ಣ ಸಾವಕಾಶ ಇನ್ನೊಂದ್ರೊಳಗೆ ಆಗತನ ಅದು ಬೈಕ್ ಕಲರ್ ಚೇಂಜ್ ಆಗಿಲ್ಲ. ಚೇಂಜ್ ಆಗ್ಬೇಕು. ಹಾ ಚೇಂಜ್ ಆಗ್ಬೇಕು. ಏನು ಅಷ್ಟೊಂದು ಉಳ್ಳಿ ಮಾಡ್ತೀವಿ? ಹಾ ಅಷ್ಟೊತ್ತರ ಉಳ್ಳಿ ಮಾಡ್ತೀನಿ ನಾನು. ಇನ್ನೊಂದು ತೋರಿಸ್ಬಿಡು ಅಷ್ಟೇ ತನಕ ಉಳ್ಳಿ. ಹಾ ಇನ್ನೊಂದು ತುಂಬೋದು ತೋರಿಸ್ತೀನಿ. ನಿಮ್ಗೆ ಹೋಳಿಗೆ ದೊಡ್ಡ ಬೇಕು ಮಾಡ್ರಿ, ಇದು ಈ ಸೈಜ್ ಹೋಳಿಗೆ ಆಗ್ತಾವ. ಹಾ ಆಲ್ಮೋಸ್ಟ್ ನೋಡಿ, ಇದು ಸೈಜ್ ದೊಡ್ಡದು ಬೇಕಂದ್ರೆ ದೊಡ್ಡದು ಉಳ್ಳಿ ಇರಬೇಕು, ಜರ ಉಂಡಿ ದೊಡ್ಡ ಉಂಡಿನೂ ದೊಡ್ಡದಿರ್ಬೇಕು, ಉಳ್ಳಿನೂ ದೊಡ್ಡದು. ಅದ್ರ ತಕ್ಕ ಉಳ್ಳಿ ನೋಡು, ಇದು ದೊಡ್ಡದಿತ್ತಂದ್ರೆ ಇದು ಕಮ್ ತೊಳೋದು, ಹಿಟ್ಟು ಯಾವಾಗಲೂ ಕಮ್ ತೊಳೋದಿರ್ತದೆ. ಹಾ ಹಿಟ್ಟಿನ ಹುಳಿ. ಹಾ ಇದು ನೋಡಮ್ಮ. ಈಗ ನಾವು ಇದು ಪಲ್ಟಿ ಬಿಡೋಣ. ಪಲ್ಟಿ ಬಿಡೋದು. ಈಗ ಇದು ಪೂರ್ತಿ ಕಲರ್ ಚೇಂಜ್ ಆಗಿದೆ, ಬದಲಾಗಿದೆ. ಬದಲಾಗ್ಯದ ನೋಡ್ರಿ, ಕಾಣಿಸ್ತಾರ? ಈಗ ನಾವು ಸಣ್ಣ ಇಟ್ರೆ ಒಡೆಯಲ್ಲ, ಭಾಳ ನಾವು ಗ್ಯಾಸ್ ಜೋರ್ ಇಟ್ಟಿವಲ್ಲ ತವಾ ಕಾಯ್ತದ ಭಾಳ, ಆಮ್ಯಾಗ ಒಡ್ಲಿಕ್ಕೆ ಶುರು ಆಗ್ತಾವ. ಅದಕ್ಕೆ ಸಣ್ಣ ಇಟ್ಟೆ ಬೇಯಿಸ್ಬೇಕು. ಓಕೆ ನೋಡಿ, ಹೋಳಿಗೆ ಸ್ವಲ್ಪ ಹೆಂಗಿದ್ರೇನೆ ಚಲೋ ಹೊತ್ತು, ಸ್ವಲ್ಪ ಹೊತ್ತು ಸ್ವಲ್ಪ ಕಡಕ್ಕ, ಸ್ವಲ್ಪ ಕೆಂಪ, ಮ್ಯಾಲ ತುಪ್ಪ ಗರಿ ಗರಿ ತುಪ್ಪ ಹಾಕೊಂಡು ಊಟ ಮಾಡಿ. ಹೌದು, ತೆಳಗ್ ಮಾಡೋದಿಲ್ಲ ನೋಡ್ರಿ. ನೋಡಿ ಈ ಸೈಜ್ ಅದ ನೋಡಿ, ನಾವು ನೋಡ್ಬೋದು. ಜೋರ್ ಲಡ್ಸೋದಿಲ್ಲ, ಈ ಸೈಜ್ ಅದ. ಬೆಳ್ಳುಳ್ಳಿಗೆ ಭಾಳ ಜೋರ್ ಹಾಕಿ ಲಡ್ಸೋದಿಲ್ಲ. ಇದು ನೋಡಿ, ಈಗ ಎಣ್ಣೆ ಹಚ್ಕೊಳ್ಳೋದು. ಈಗ ಎಣ್ಣೆ ಹಚ್ಚಲಿಲ್ಲ ಅಂದ್ರೆ ಹೋಳಿಗೆ ಅದೇ ನಾ ಈಗ ಲಾಸ್ಟ್ ಟೈಮ್ ನಾವು ರೆಸಿಪಿ ಮಾಡಿದಾಗ ಕೆಲವೊಬ್ರು ಬರ್ದಿದ್ರು, ಒಳಗ ನಾವು ಆಲ್ರೆಡಿ ಶೇಂಗಾದ ಇದು ತುಂಬಿರ್ತೀವಲ್ಲ ಹೂರ್ಣ, ಮತ್ತೆ ಎಣ್ಣೆ ಬಿಡ್ತದೆ, ಯಾಕೆ ಎಣ್ಣೆ ಹಚ್ಬೇಕು ಅಂತ. ಅಂದ್ರೆ ಅದೇ ಹಿಂಗ್ ಬೆಳಗ್ಗೆ ಕಾಣಿಸ್ತದ, ಸ್ವಲ್ಪ ಎಣ್ಣೆ ಹಚ್ತೀವಲ್ಲ ಕಮ್ಮಗ್ ಬೈತಾವ, ಇಲ್ಲ ಹಿಂಗ್ ಕಾಣಿಸ್ತಾವ, ವೈಟ್ ಅದಕ್ಕೆ ಹಂಗೆ ಕಾಣಿಸ್ಬಾರ್ದು. ಏನ್ ಭಾಳ ಹಚ್ಚಲ್ಲ, ಸ್ವಲ್ಪ ಹಿಂಗೆ ಎದ್ದು ಹಿಂಗೆ ಅಷ್ಟೇ. ಭಾಳ ಹಚ್ಚಲ್ಲ. ಉಬ್ತಿರ್ತಾವ ಶೇಂಗಾ ಒಳಗೆ, ಹೋಗ್ತಿರ್ತಾವಲ್ಲ, ಓಕೆ ಹೋಗ್ತಿರ್ತಾವ, ಅದಕ್ಕೆ ನಾವು ಹಿಂಗೆ ಪ್ರೆಸ್ ಮಾಡೋದು. ಇದಕ್ಕೆ ಒಂದು ಪೇಷನ್ಸ್ ಬೇಕು, ಯಾಕಂದ್ರೆ ಟೈಮ್ ತಗೋತದ ಹೋಳಿಗೆ ಭಾಳ. 1 ಕಿಲೋನಾಗ ಎಷ್ಟು ಹೋಳಿಗೆ ಆಗ್ಬಹುದು ಮಮ್ಮಿ? 1 ಕಿಲೋದಾಗ 30 ಆಗ್ಬೋದು. 30 ಹೋಳಿಗೆ. ಈ ಸೈಜ್ 30 ಹೋಳಿಗೆ 30 ಹೋಳಿಗೆ ಆಗ್ತದೆ. ನೋಡ್ರಿ, ಮಾರ್ಕೆಟ್ನಾಗ ಮೈದಾದ ಹೋಳಿಗೆ ಮಾಡ್ತಾರೆ. ಇಷ್ಟು ಹೋಳಿಗೆ ನನ್ನ ಪ್ರಕಾರ 20 ರೂಪಾಯಿ ಇಂದ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಕಲ್ತ್ರಿ ಅಂದ್ರೆ ಹೋಳಿಗೆ ಬಿಸ್ನೆಸ್ ಮಾಡಬಹುದು. ಬೆಂಗಳೂರಿನಾಗ ಭಾಳ ನಡ್ತದೆ ಇದ್ರ ಬಿಸ್ನೆಸ್. ನೋಡಿ, ಈ ತರ ಕಲರ್ ಬರಲಿ, ಕಲರ್. ಅದಕ್ಕೆ ದಂಡಿ ಸುತ್ತ ಬೈಬೇಕಂದ್ರೆ ಹಿಂಗೆ ಓದ್ಬೇಕು. ಕೆಲವ್ರದ್ದು ದಂಡಿ ಹಿಂಗೆ ಕಚ್ಚಾ ಉಳಿತಾವ ಹಸಿ, ಅದಕ್ಕೆ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡ್ಬೇಕು ದಂಡಿಗಳು. ಹಿಂಗೆ ದಂಡಿ ಪ್ರೆಸ್ ಮಾಡ್ಬೇಕು. ಈ ಕಡೆಗೆ ಹಿಂಗೆ ಪ್ರೆಸ್ ಮಾಡೋದು. ಹಿಂಗೆ ಪ್ರೆಸ್ ಮಾಡೋದು. ಇನ್ನೊಂದು ಸ್ವಲ್ಪ ಈ ಸೈಡ್ ಆಗ್ಯದ. ಈಗ ಆ ಸೈಡ್ ಆ ಕಡೆ ಆಗ್ಬೇಕು. ಯಾವ ದಿವ್ಸ ನಾವು ಹೋಳಿಗೆ ಮಾಡ್ತೀವಲ್ಲ, ಆ ದಿನ ಹೋಳಿಗೆ ಅಷ್ಟು ಚಂದ ಇರ್ತಲ್ಲ ತಿನ್ನಕ್ಕೆ. ಹೆಂಗ ತಂಗಳಾಗ್ತದಲ್ಲ ಹಂಗ ಹೋಳಿಗೆ ಟೇಸ್ಟ್ ಜಾಸ್ತಿ. 2 ದಿನ 3 ದಿನ 5 ದಿನ ಅದಂಗ ಅದು ಕಮ್ಮಗ್ ಹತ್ಲಕ್ ಸ್ಟಾರ್ಟ್. ಎಷ್ಟು ದಿನ ಇಡ್ಬೋದು? ಇದು 1 ತಿಂಗಳು ಇಟ್ಟರೆ ಹೋಳಿಗೆ ಏನು ಆಗಲ್ಲ. ಶಿಸ್ತು 1 ತಿಂಗಳು. ನೀರಿಗೆ ಹತ್ತಬಾರ್ದು, ನೀರಿನ ಕೈ ಇಟ್ಟು ಚಂದದು ಯಾವ ದಿವ್ಸ ಮಾಡ್ತೀವಿ ಅದಕ್ಕೆ ಚಂದ ಹಾಕಿ ಒಣಗಬೇಕು. ಆಮೇಲೆ ನಾವು ಡಬ್ಬ್ಯಾಗ ಒಂದು ಪೇಪರ್ ಹಾಕಿ ಅದ್ರ ಮ್ಯಾಗ ಇಟ್ಬಿಡ್ಬೇಕು. ಏನು ಆಗಲ್ಲ. ಇದು ಆಯ್ತು. ತೆಗೆದ್ಬಿಡಿ. ಶೇಂಗಾ ಹೋಳಿಗೆ ರೆಡಿ. ಶೇಂಗಾ ಹೋಳಿಗೆ ರೆಡಿ. ಶೇಂಗಾ ಹೋಳಿಗೆ ಹೆಂಗ್ ಮಾಡೋದು ನಮ್ಮ ಅತ್ತಿ ಭಾಳ ಸರಳ ಪದ್ಧತಿನ ಹೇಳ್ಕೊಟ್ರು. ಶೇಂಗಾ ಹೋಳಿಗೆ ನೀವು ಮಾಡಿ ನೋಡ್ರಿ, ತಿಂದು ಹೆಂಗಾಗಿದೆ ಅಂತ ಕಮೆಂಟ್ಸ್ ಮಾಡೋದು ಮರಿಬೇಡ್ರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.